ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಿಮಗೊಂದು ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಾವು ಕೆಂಪಿಂಡಿ ಅಂತ ಕರೀತಾರೆ ಇದಕ್ಕೆ. ಇದು ಒಣ ಮೆಣಸಿನ್ಕಾಯಿ ಹಾಕಲ್ಲ, ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಅಂದರೆ ಹಣ್ಣತ್ತಿರುವಂತಹ ಮೆಣಸಿನಕಾಯಿ ಜೊತೆ ನಾನು ತೊಗೊಂಡಿರೋ ಪದಾರ್ಥ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈ ಚಟ್ನಿಯನ್ನು ತಿನ್ನೋದ್ರಿಂದ ನಮಗೂ ಸ್ವಲ್ಪ ನಾಲ್ಗೆಗೆ ರುಚಿನೂ ಸಿಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿಂದರೆ ಹೊತ್ತಿನ ಊಟನೂ ಸಹ ಆದಂಗಾಗುತ್ತೆ ಮತ್ತು ಬಾಯಿನೂ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಅಗಸೆ ಬೀಜವನ್ನು ಸಹ ತೊಗೊಂಡಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಒಂದು ದಿನ ನೈಟು ಇದನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಉಪ್ಪನ್ನು ಹಾಕಿಟ್ಟಿದ್ದೀನಿ ಆ ಮೆಣಸಿನ್ಕಾಯಿಗೆ. ಇನ್ನು ಅದು ಮೆಣಸಿನ್ಕಾಯಿ ಒಂದು ದಿನ ಆಗಿದೆ. ಮರುದಿನ ನಾನು ಅದಕ್ಕೆ ಈಗ ನಾನು ಏನೇನು ಪದಾರ್ಥ ಹೇಳಿದ್ನೋ, ಏನು ಅಗಸೆ ಬೀಜ, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಮೆಂತ್ಯ ಈ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡಬೇಕು. ಮೊದಲನೇದಾಗಿ ಅಗಸೆ ಬೀಜ, ಸಾಸಿವೆ, ಮೆಂತ್ಯನ ಮಿಕ್ಸಿ ಮಾಡಿದ್ದೀನಿ. ಅದಾದ ಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಅಂದರೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೂ ಇನ್ನೂ ರುಚಿಯಾಗಿರುತ್ತೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ 1-2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಅಂದರೆ ಎರಡು ಉಂಡೆ ಬೆಳ್ಳುಳ್ಳಿಯನ್ನು ತೊಗೊಂಡು ಅದನ್ನು ನೈಸ್ ಮಾಡ್ಕೊಂಡಿದ್ದೀನಿ. ಅದು ನೈಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾನು ಉಪ್ಪು ನೀರು ಅಂದರೆ ಉಪ್ಪು ಹಾಕಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೆ. ಅದು ಒಂದು ನೈಟ್ ಬಿಟ್ಟಿದ್ದೆ. ಅದು ಈ ರೀತಿ ಸ್ವಲ್ಪ ನೀರು ಹೊಡೆದು ಈ ಥರ ಮಿದುವಾಗಿರುತ್ತೆ. ಅದಕ್ಕೆ ನೀರು ಹಾಕೋದು ಬೇಕಾಗಿಲ್ಲ. ಹಾಗೆ ಮಿಕ್ಸಿ ಮೊದಲೆಲ್ಲ ರುಬ್ಬದುಂಡಿಯಲ್ಲಿ ರುಬ್ಬಿ ಮಾಡ್ತಾಯಿದ್ರು, ಇನ್ನೂ ರುಚಿ ಇರೋದು. ಇವಾಗೆಲ್ಲ ರುಬ್ಬದುಂಡಿಗಳೇ ಇಲ್ಲ ಮನೆಗಳಲ್ಲಿ, ಏಕೆಂದರೆ ಸಿಟಿಗಳಲ್ಲಿ ರುಬ್ಬದುಂಡಿ ಯಾವ ಮನೆಗಳಲ್ಲೂ ಇಡೋದಿಲ್ಲ. ಹಾಗಾಗಿ ನಾನು ಮಿಕ್ಸಿ ಮಾಡಬೇಕಾಯಿತು. ಈ ರೀತಿ ಮಿಕ್ಸಿಯನ್ನು ಮಾಡ್ಕೊತೀನಿ. ಆದರೆ ನಾನು ಸ್ವಲ್ಪ ನಯಸ್ಸಾಗಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಸಿಡಿಟಿ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾನು ಸ್ವಲ್ಪ ನಯಸ್ ಜಾಸ್ತಿ ಮಾಡಿದ್ದೀನಿ. ಇಷ್ಟು ನಯಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬದಲ ಇದ್ರೇ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಇದ್ರೂ ಓಕೆ. ಬಟ್ ನಾನು ಇದಕ್ಕಿಂತ ಒಂದು ಸ್ವಲ್ಪ ತುಂಬಾ ನಯಸ್ಸಾಗಿ ರುಬ್ಕೊತಿದ್ದೀನಿ, ಬೀಜಗಳು ಕಾಣದಿರೋ ರೀತಿ. ಆ ಬೀಜ ಒಂದು ಆ್ಯಸಿಡಿಟಿ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ತುಂಬ ನಯಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಹದದಲ್ಲಿ ನೀವು ಈ ಚಟ್ನಿಯನ್ನು ಈ ಹದದಲ್ಲೇ ಮಾಡ್ಕೋಬೇಕು. ಹಾಗಾಗಿ ಇದರ ಜೊತೆ ನಾನು ಇನ್ನೂ ಏನೇನು ಹಾಕಬೇಕು ಅಂದರೆ ಟೊಮೊಟೊ ಕಾಯಿಯನ್ನು ಹೆಚ್ಚಿ ಹಾಕ್ತಾರೆ, ಮತ್ತು ತೊಂಡೆಕಾಯಿನೂ ಸಹ ಹೆಚ್ಚಿ ಹಸಿದಾಗಿಯೇ ಹಾಕ್ತಾರೆ. ಅದು ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ. ಚಟ್ನಿ ನೀರು ಹೊಡೆಯುತ್ತೆ ಅದರಲ್ಲಿ. ಅದನ್ನು ನಾವು ಡೈಲಿ ಬಿಸಿಲಲ್ಲಿ ಇಟ್ಟು ಸಂಜೆ ಆದಮೇಲೆ ಅದನ್ನೊಳಗೆ ಇಟ್ಕೊಂಡು ತಿಂತಾರೆ. ಇದು ತಿಂಗಳಾನ್ಗಟ್ಟಲೆ ಇಟ್ಕೊಂಡ್ರೂ ಹೊರಗಡೆ ಏನೂ ಆಗೋದಿಲ್ಲ. ಈಗ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇದೆ, ಯಾಕಂದರೆ ನಾನು ಇದಕ್ಕೆ ಟಮಟೆ ಕಾಯನ್ನು ಹಾಕಿಲ್ಲ, ಅಂದರೆ ಹಣ್ಣಾಗೋಕ್ಕಿಂತ ಮುಂಚೆ ಕಾಯಿ ಬರುತ್ತಲ್ಲ ಅದನ್ನು ಹಾಕಿಲ್ಲ. ಮತ್ತು ತೊಂಡೆಕಾಯಿನೂ ಸಹ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಹಾಗಾಗಿ ಇದು ಗಟ್ಟಿಯಾಗಿದೆ ಚಟ್ನಿ. ಇದನ್ನು 15ರಿಂದ 20 ದಿನಗಳ ಕಾಲ ಹೊರಗಡೆನೇ ಇಟ್ಟು ತಿನ್ಬೋದು. ತುಂಬ ರುಚಿ ಇರುತ್ತೆ, ಅನ್ನಕ್ಕಾಗಲಿ ದೋಸೆಗಾಗಲಿ. ಹಾಗೆ ಇನ್ನೊಂದು ವಿಷಯ, ಇದಕ್ಕೆ ನಾವು ಆಲ್ರೆಡಿ ಮೊದಲೇ ಉಪ್ಪು ಹಾಕಿ ನೆನೆ ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಉಪ್ಪಾದರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ಅದು ಅಲ್ಲಿಗೆ ಲೆವೆಲ್ ಸರಿಯಾಗುತ್ತೆ. ಇಲ್ಲ ನಾವು ಜಾಸ್ತಿ ಉಪ್ಪನ್ನು ತಿನ್ನಲ್ಲ ಅನ್ನೋರು ನೀವು ಒಂದು ಸ್ವಲ್ಪ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ ನಾನೇನು ನೆನೆಯೋದಕ್ಕೆ ಏನು ಹಾಕಿದ್ವೋ ಆ ಉಪ್ಪೇ ಸಾಕಾಗುತ್ತೆ ಈ ಚಟ್ನಿಗೆ. ಇದು ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ತಿಂದು ನೋಡಬೇಕು. ಇನ್ನು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಇಷ್ಟ ಆಗಿದೆ ಈ ಚಟ್ನಿ ಅವರೆಲ್ಲರೂ ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ನೀವು ಸಹ ಈ ಚಟ್ನಿ ಮಾಡಿ ಹೇಗಿದೆ ಅಂತ ನನಗೂ ಸಹ ತಿಳಿಸಿ ಅಂತ ಹೇಳ್ತಾ, ಈ ರುಚಿಯಾದ ಚಟ್ನಿಯನ್ನು ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ನಿ. ತುಂಬಾ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಖಾರ ಇರುತ್ತೆ, ಆದರೂ ತುಂಬಾ ಒಳ್ಳೆಯದು ಅಂತ ತಿಳಿಸ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.